ಹೊರಡೋಣ ಅಂತ ಹೇಳಿದೆ. ವರುಣ್, ಏನು ಮಾತಾಡ್ತಾ ಇದೆಯಾ ನೀನು? ಅಲ್ಲ, ಹುಡುಗಿ ನೋಡೋಕೆ ಅಂತ ಬಂದ್ಬಿಟ್ಟು ಇದಕ್ಕಿದ್ದಾಗೆ ಹೊರಡೋಣ ಅಂತ ಹೇಳಿದ್ರೆ ಏನು ಅರ್ಥ ಮಾಡ್ಕೋಬೇಕು? ಕೂತ್ಕೋ, ಸಮಾಧಾನವಾಗಿ ಮಾತಾಡೋಣ. ಹೇಳ್ತಾ ಇದ್ದೀನಲ್ಲ ಡ್ಯಾಡಿ, ಈ ಮದುವೆನ ಮುಂದುವರ್ಸೋದು ಬೇಡ, ಈ ಸಂಬಂಧನ ಇಲ್ಲಿಗೆ ಬಿಟ್ಬಿಡೋಣ. ಸೊ ಬನ್ನಿ ಹೋಗೋಣ. ವರುಣ್, ಏನಪ್ಪ ಹೇಳ್ತಾ ಇದೆಯಾ ನೀನು? ತಮಾಷೆ ಮಾಡ್ತಾ ಇಲ್ಲ ತಾನೇ? ಇಲ್ಲ ಅಂಕಲ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನನಗೆ ನಿಮ್ಮ ಹುಡುಗಿ ಇಷ್ಟ ಆಗಲಿಲ್ಲ. ಐಶು, ಏನಮ್ಮ ಇದೆಲ್ಲ? ಅವ್ರಿಗೇನು ಕೇಳ್ತಾ ಇದ್ದೀರಾ ಅಂಕಲ್? ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ಸರಿ, ಏನಂತ ಕಾರಣ ಆದರೂ ಹೇಳಬೇಕಲ್ವಾ? ನಮ್ಮಿಬ್ಬರು ಮಧ್ಯೆ ಹೊಂದಾಣಿಕೆ ಆಗೋದು ತುಂಬ ಕಷ್ಟ ಇದೆ ಅಂಕಲ್. ಸೊ ಇವ್ರಿಗೂ ನಾನು ಇಷ್ಟ ಆಗಲಿಲ್ಲ, ನನಗೂ ಇವ್ರು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಈ ಮದುವೆನ ಇಲ್ಲಿಗೆ ಕ್ಯಾನ್ಸಲ್ ಮಾಡಿ. ಕುಮಾರ್, ಏನು ಹೇಳ್ತಾ ಇದ್ದೀರಾ ನಿನ್ನ ಮಗ? ಅಲ್ಲ, ಹುಡುಗಿನ ನೋಡಿ ಇಷ್ಟಪಟ್ಟು ಎಲ್ಲ ಒಪ್ಕೊಂಡ್ಮೇಲೆ ತಾನೇ ಹುಡುಗಿ ನೋಡಕ್ ಬಂದಿರೋದು ನೀವು. ವರುಣ್, ತಮಾಷೆ ಮಾಡ್ತಾ ಇದೆಯಾ ತಾನೇ ನೀನು? ಸುಮ್ಮನೆ ನನಗೆ ಟೆನ್ಷನ್ ಕೊಡಬೇಡ. ಯಾಕೋ, ಏನು ಆಯ್ತು ನಿನ್ಗೆ? ಪ್ಲೀಸ್ ಮಾಮ್, ನನಗೆ ಹುಡುಗಿ ಇಷ್ಟ ಆಗಲಿಲ್ಲ ಅಷ್ಟೇ. ಏನಪ್ಪ ಹಿಂಗ್ ಮಾತಾಡ್ತಾ ಇದ್ಯಾ ನೀನು? ಅಲ್ಲ, ಈ ಹುಡುಗಿ ಇಷ್ಟ ಆಗ್ಲಿಲ್ಲ ಅಂದ್ರೆ ನಮ್ಮ ಹುಡುಗಿ ಏನ್ ಕಡಿಮೆ ಆಗಿದೆ? ಈ ತರ ಮಾತಾಡ್ತಾ ಇದೆಯಲ್ಲ. ಅಲ್ಲ, ಫೋಟೋ ನೋಡಿ ಇಷ್ಟಪಟ್ಟು ತಾನು ನೀವು ಹುಡುಗಿ ನೋಡಕ್ ಬಂದಿದ್ದೀರಾ. ನೀವು ಈ ತರ ಹೇಳಿದ ಮಾತ್ರಕ್ಕೆ ನಾವು ಸುಮ್ಮನೆ ಬಿಟ್ಬಿಡ್ಬೇಕಾ ನಿಮ್ಗೆ? ಹೌದು, ಇದಕ್ಕೆಲ್ಲ ನಾವು ಒಪ್ಪೋದಿಲ್ಲ. ಏನು ವರುಣ್, ಈ ಥರ ಮಾತಾಡ್ತಾ ಇದೆಯಲ್ಲ ನೀನು? ಅಣ್ಣ, ಏನು ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ ನೀನು? ಗುರು, ಸ್ವಲ್ಪ ಸಮಾಧಾನ ಮಾಡ್ಕೊ ಮಾತಾಡೋಣ. ವರುಣ್, ಹೊಂದಾಣಿಕೆ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸುಮ್ಮನೆ ಮದುವೆ ಬೇಡ ಅಂತ ಹೇಳೋದು ತಪ್ಪು ಕಣೋ. ಸೊ ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಒಪ್ಪೋ. ಏನು ಡ್ಯಾಡಿ ನೀವು? ಇವ್ರು ಬಿಟ್ಟರೆ ಮತ್ತೆ ನಾನು ಹುಡುಗಿನೇ ಸಿಗಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಾ? ಇವ್ರು ನನಗೆ ಹೊಂದಾಣಿಕೆ ಆಗಲ್ಲ ಅಂತ ಹೇಳಿದ್ಮೇಲೆ ನೀವು ಇಲ್ಲಿಗೆ ನಿಲ್ಲಿಸ್ಬೇಕು. ಅದನ್ನು ಬಿಟ್ಬಿಟ್ಟು ಇದನ್ನು ಮುಂದುವರಿಸ್ತೀನಿ ಅಂದರೆ ಜೀವನ ಮಾಡೋದು ನೀವೇ ನಾನಾ? ವರುಣ್, ನಿನ್ಗಿದೆಲ್ಲ ಗೊತ್ತಾಗಲ್ಲ. ಹುಡುಗಿ ನೀನು ಅನ್ಕೊಂಡಿರೋ ಥರ ಇಲ್ಲ ಕಣೋ. ಹುಡುಗಿ ನೋಡಕ್ಕೂ ಚೆನ್ನಾಗಿದ್ದಾಳೆ ವರುಣ್, ಪ್ಲೀಸ್ ಒಪ್ಕೊಳ್ಳೋ. ನೋಡು ಮಮ್ಮಿ, ಹುಡುಗಿ ಚೆನ್ನಾಗಿದ್ದಾಳೆ ಅಂತ ನಾನು ಒಪ್ಕೊತಾ ಇಲ್ಲ, ಗೊತ್ತಾಯ್ತಾ? ಫಸ್ಟ್ ಆಫ್ ಆಲ್ ನನಗೆ ಅಡ್ಜಸ್ಟ್ ಆಗಬೇಕು. ಅವರು ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಈಗಲೇ ಹಿಂಗಾದ್ರೆ ಮದುವೆ ಆದಮೇಲೆ ಇನ್ನೆಷ್ಟು ಕಷ್ಟ ಆಗ್ಬೇಡ ಹೇಳಿ. ಏನು ಹೊಂದಾಣಿಕೆ ಆಗ್ಬೇಕು? ಏನಂತ ಹೇಳಿದ್ಲು ನಮ್ಮ ಹುಡುಗಿ? ಐಶ್ವರ್ಯ, ಏನಮ್ಮ ಇದೆಲ್ಲ? ಕ್ಷಮಿಸಿ ಚಿಕ್ಕಮ್ಮ, ನಮ್ಮಿಬ್ರು ಮಧ್ಯೆ ಹೊಂದಾಣಿಕೆ ಇಲ್ಲ. ದಯವಿಟ್ಟು ಈ ಮದ್ದನ ಇಲ್ಲಿಗೆ ನಿಲ್ಲಿಸಿ. ಐಶು, ಆದರೆ ಹುಡುಗ ನಿನ್ಗೆ ಇಷ್ಟ ಆಗ್ಲಿಲ್ವಾ? ಇಲ್ಲ ಚಿಕ್ಕಪ್ಪ, ನಮ್ಮಿಬ್ರಿಗೂ ಇಷ್ಟ ಇಲ್ಲ. ವರುಣ್, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೆಯಾ. ಹುಡುಗಿ ನೋಡಕ್ ಬಂದು ಇಷ್ಟ ಇಲ್ಲ ಅಂತ ಹೇಳಿ ಎಲ್ಲರ ಮನಸ್ಸಿಗೂ ನೋವು ಮಾಡ್ತಾ ಇದೆಯಾ ನೀನು? ಏನು ಡ್ಯಾಡಿ ಹೀಗೆ ಮಾತಾಡ್ತಾ ಇದ್ದೀರಾ? ಹುಡುಗಿನ ನೋಡೋಕ್ಕಷ್ಟೇ ಬಂದಿರೋದು ನಾವು, ಏನು ಮದುವೆ ಮಾಡ್ಕೊಳ್ಳೋದಕ್ಕಲ್ಲ. ಫಸ್ಟ್ ಆಫ್ ಆಲ್ ಅವ್ರನ್ನ ನೋಡಿ ಮಾತಾಡಿ ಆಮೇಲೆ ತಾನೇ ಮದುವೆಗೆ ಮುಂದುವರಿಬೇಕು. ಅದನ್ನೇ ನಾನು ಮಾಡಿದ್ದೀನಿ. ಸೊ ಇವಾಗ ನನಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಬಲವಂತ ಮಾಡ್ತಾ ಇದ್ದೀರಾ ನೀವು? ನಿಮಗೆ ನನ್ನ ಖುಷಿಗಿಂತ ನಿಮ್ಮೆಲ್ಲರ ಮನಸ್ಸಿಗೂ ನೋವಾಗದೆ ಹೆಚ್ಚಾಗೋಗಿದೆ ಅನ್ಸುತ್ತೆ. ಹಾಗಲ್ಲ ಕಣ ವರುಣ್, ಎಲ್ಲಾನು ನಿನಗೆ ಹೇಳ್ಬಿಟ್ಟೆ ತಾನೇ ನಾನು ಹುಡುಗಿ ನೋಡಕ್ ಕರ್ಕೊಂಡ್ ಬಂದಿರೋದು ನಿನ್ಗೆ. ಗೊತ್ತು ಅಪ್ಪಾಜಿ, ಆದರೆ ನಾನು ಇದಕ್ಕೂ ಮುಂಚೆ ಹುಡುಗಿನ ಯಾವತ್ತಾದ್ರೂ ನೋಡಿದ್ನಾ ಅಥವಾ ಮಾತಾಡ್ಸಿದ್ನಾ? ಇವತ್ತು ತಾನೇ ಮಾತಾಡಿದ್ದೀನಿ. ಸೊ ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಅವ್ರಿಗೂ ನಾನು ಇಷ್ಟ ಆಗಿಲ್ಲ. ಸೊ ಈ ಮದುವೆ ನಾ ಮುಂದುವರ್ಸೋದು ಒಳ್ಳೇದಲ್ಲ ಅಲ್ವಾ? ಏನ್ ಬಾವ ಇದು? ಕಾರಣ ಇಲ್ದೇನೆ ಹುಡುಗಿ ಬೇಡ ಮದ್ವೆ ನಿಲ್ಸೋಣ ಅಂತ ಈ ತರ ಮಾತಾಡ್ತಾ ಇದಾರೆ. ನಮ್ಮ ಹುಡುಗಿಗೆ ಏನ್ ಕಡಿಮೆ ಆಗಿದೆ ಅಂತ ಈ ತರ ಮಾತಾಡ್ಬೇಕು ಇವರು? ಸಾರಿ ಆಂಟಿ, ನಿಮ್ಮ ಹುಡುಗಿಗೆ ಏನು ಕಡಿಮೆ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮಿಬ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ನಾನು ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಒಂದ್ ರೀಸನ್ ಏನಪ್ಪ? ಏನ್ ಮಾತು ಅಂತ ಮಾತಾಡ್ತೀಯ ನೀನು? ಬಾವ, ನೀವೇನು ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ, ಇಷ್ಟಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀರಾ ನೀವು? ಕುಮಾರ್, ವರುಣ್ ಏನು ಈ ಥರ ಮಾತಾಡ್ತಾ ಇದ್ದಾನೆ? ಅಲ್ಲ, ನನ್ನ ಮಗಳು ಏನು ಆ ಥರ ತಪ್ಪು ಮಾಡಿದ್ಲು? ಇವ್ನಿಗೇನು ಇಷ್ಟ ಆಗ್ತಿಲ್ಲ ನನ್ನ ಮಗಳಲ್ಲಿ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂಕಲ್. ನೀವು ಮನ್ಸು ನೋಯಿಸ್ಬೇಕು ಅಂತ ನಾನು ಈ ಥರ ಮಾತಾಡ್ತಿಲ್ಲ, ಅಥವಾ ಬೇಕು ಅಂತ ನಾನು ಇದು ಯಾವುದನ್ನು ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಒಂದು ಮದುವೆ ಆಗಬೇಕು ಅಂದರೆ ಹುಡುಗ ಹುಡುಗಿ ಮನಸ್ಸಲ್ಲಿ ಒಪ್ಪಿದ್ರೆ ಮಾತ್ರ ಆ ಮದುವೆ ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಏನಕ್ಕೆ ಮದುವೆ ಮಾಡ್ಕೋಬೇಕು ಹೇಳಿ? ಅಲ್ಲ ವರುಣ್, ಒಂದ್ಸರಿ ನೋಡಿ ಮಾತಾಡಿದ ಮಾತ್ರಕ್ಕೆ ಎಲ್ಲ ನಿರ್ಧಾರ ತಗೊಳಕ್ಕಾಗುತ್ತೇನೋ? ಸಾರಿ ಅಮ್ಮ, ನಾನು ನಿನ್ನ ಹೊರಡ್ತೀನಿ, ಬೇಗ ಬನ್ನಿ ಅಷ್ಟೇ. ಮೂರ್ತಿ, ದಯವಿಟ್ಟು ನಾನು ಕ್ಷಮಿಸ್ಬಿಡು. ಈ ರೀತಿ ಆಗುತ್ತೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಮನ್ಸು ನೋಯಿಸ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ಅಲ್ಲ ಕುಮಾರ್, ವರುಣ್ ಮೇಲೆ ನಾನು ಎಷ್ಟೆಲ್ಲ ನಂಬಿಕೆ ಇಟ್ಟಿದೆ. ಅಲ್ಲ, ನಮ್ಮ ಹುಡುಗಿನೇ ನನ್ನ ಮಗಳನ್ನೇ ಬೇಡ ಅಂತ ಹೇಳ್ಬಿಟ್ನಲ್ಲ. ಅಂತ ತಪ್ಪು ನನ್ನ ಮಗಳು ಏನು ಮಾಡಿದ್ಲು? ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಮೂರ್ತಿ. ನನ್ನ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ, ಹೇಗಾದರೂ ಮಾಡಿ ವರುಣ್ಗೆ ನಾನು ಒಪ್ಪಿಸ್ತೀನಿ, ಬೇಜಾರು ಮಾಡ್ಕೋಬೇಡ. ಏನ್ರಿ ಒಪ್ಸೋದ್ ನೀವು? ಏನ್ ಬಲವಂತ ಮಾಡಿ ಮದುವೆ ಮಾಡ್ಬೇಕು ಅಂಬದೇನಿಲ್ಲ. ನಮ್ಮ ಹುಡುಗಿಗೆ ಏನ್ ಕಡಿಮೆ ಆಗಿದೆ? ನಿಮ್ ಹುಡುಗ ಹೆಂಗ್ ಮುಗು ಕೊಡ್ದಂಗೆ ಹೇಳೋಗ್ತಾನೆ ನೋಡಿ, ಹುಡುಗಿ ಇಷ್ಟ ಇಲ್ಲ ಅಂತ. ಇಷ್ಟೆಲ್ಲ ಆದ್ಮೇಲೆ ಬಲವಂತಕ್ಕೆ ನಮ್ಮ ಹುಡುಗಿನ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಂತಾನ ನಿಮ್ಮ ಮಗ? ಇಷ್ಟೆಲ್ಲ ಹೇಳಿದ್ಮೇಲೂ ನಮ್ಮ ಹುಡುಗಿನ ಕೊಡ್ತೀವಿ ಅಂತ ನೀವು ಅನ್ಕೋಬೇಡಿ. ನಮ್ಮ ಹುಡುಗಿಗೂ ಏನ್ ಕಡಿಮೆ ಇಲ್ಲ. ನಾವು ಎಲ್ಲ ಬೇರೆ ಕಡೆ ಗಂಡು ನೋಡ್ತೀವಿ, ನಿಮ್ಮ ಹುಡುಗಂಗೂ ಬೇರೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡಿ ಅಷ್ಟೇ. ರತ್ನ, ಸ್ವಲ್ಪ ಸುಮ್ಮನಿರಮ್ಮ ನೀನು. ಏನ್ ಸುಮ್ನಿರ್ತಾರೆ ಬಾಬಾ? ಹೆಂಗ್ ಮುಕ್ಕು ಕೊಡ್ದಂಗೆ ಇಷ್ಟ ಇಲ್ಲ ಅಂತ ಹೇಳೋಗ್ಬಿಟ್ರೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಗ ಯಾವ್ದನ್ನು ಮನ್ಸಲ್ಲಿ ಮುಚ್ಚಿಟ್ಕೊಳ್ಳಲ್ಲ. ಏನಿದ್ರು ಅದನ್ನ ಓಪನ್ ಆಗಿ ಹೇಳ್ತಾನೆ. ಸರಿ, ಅದನ್ನ ಮನೇಲಿ ಕೂತು ನೀವು ಮಾತಾಡ್ಬೋದಾಗಿತ್ತಲ್ವಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಆಂಟಿ. ಮನೇಲಿ ಕೂತು ಹೇಳೋದಕ್ಕಿಂತ ಎಲ್ಲರ ಎದುರಿಗೆ ಹೇಳಿದ್ದೆ ಒಳ್ಳೇದಾಯ್ತಲ್ವಾ? ಅಲ್ಲ, ಅವ್ರ ಮನ್ಸಲ್ಲಿ ಇರೋದನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಬಲವಂತವಾಗಿ ಮದುವೆ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ. ಪರವಾಗಿಲ್ಲ ಬಿಡಿ. ನೋಡಿ, ನೀವಿನ್ ಯಾವ್ದೇ ರೀತಿ ಬಲವಂತ ಮಾಡ್ಬೇಕಾಗಿಲ್ಲ, ಹುಡುಗ ಒಪ್ಪಿಸ್ಬೇಕಾಗಿಲ್ಲ. ಆ ಹುಡುಗ ಒಪ್ಕೊಂಡ್ರು ನಾವಿನ್ ಹೆಣ್ ಕೊಡೋದಿಲ್ಲ. ರತ್ನ, ನೀವು ಸುಮ್ಮನಿರಿ ಬಾಬಾ. ಏನ್ ನಮ್ಮ ಹುಡುಗಿಗೆ ಎಲ್ಲೂ ಗಂಡ ಸಿಗಲ್ವಾ? ಏನೋ ಫ್ರೆಂಡ್ ಮಗ ಅಂತ ಹೇಳಿ ಮದುವೆ ಮಾಡ್ಕೊಡ್ತೀವಿ, ಫಾರಿನ್ ಹುಡುಗ ಅದು ಇದು ಅಂತ ಹೇಳ್ಬಿಟ್ಟು ನೀವು ಹುಡುಗ ಕರ್ಕೊ ಬಂದ್ರೆ ಅವ್ನು ನೋಡಿದ್ರೆ ನಮ್ಮ ಹುಡುಗಿನೇ ಬೇಡ ಅಂತ ಹೇಳೋಗ್ತಾನಲ್ಲ. ನೀವು ಅವರಾಗಿ ಕೇಳ್ಕೊಂಡು ಕುಂತಿದ್ದೀರಾ. ಸರಿ ಬಿಡಿ, ಬೇಡ ಅಂದ್ರೆ ಇಷ್ಟ ಇಲ್ಲ ಅಂದ್ಮೇಲೆ ಬಿಟ್ಟಾಕ್ಬಿಡ್ಬೇಕು, ಬಲವಂತ ಏನಿಲ್ಲ.
ಅದು ಹಾಗಲ್ಲಮ್ಮ, ಹುಡುಗಂಗೇನೋ ಸ್ವಲ್ಪ ಕನ್ಫ್ಯೂಸ್ ಆಗಿರಬೇಕು. ಸೊ ಇನ್ನೊಂದ್ಸರಿ ಮಾತಾಡಿ ನೋಡ್ತೀನಿ. ಬೇಡ ಬೇಡ, ನೀವು ಒಂದ್ಸರಿನೂ ಮಾತಾಡೋದ್ ಬೇಡ, 2 ಸರಿನೂ ಮಾತಾಡೋದ್ ಬೇಡ. ನಾವು ಹುಡುಗಿನ ಕೊಡಲ್ಲ ಅಂದ್ರೆ ಕೊಡಲ್ಲ ನಾವು ಅಷ್ಟೇ. ನೀವಿನ್ ಹೊರಡ್ಬೋದು. ಮೂರ್ತಿ, ಬನ್ರಿ ಹೋಗೋಣ. ಏನೋ ನನ್ನ ಮಗ ಇರೋದನ್ನ ಇದ್ದಂಗೆ ಹೇಳಿದಾನೆ, ಅದಕ್ಕೆ ಏನ್ ಇಷ್ಟು ಕೋಪ ಮಾಡ್ಕೊಳ್ಳೋದು ಇವ್ರು? ಇಷ್ಟಕ್ಕೂ ನನ್ನ ಮಗ ಒಬ್ನೇ ಏನೋ ಇಷ್ಟ ಇಲ್ಲ ಅಂತ ಹೇಳಿದ್ವಲ್ಲ, ನಿಮ್ ಹುಡುಗಿನೂ ಇಷ್ಟ ಇಲ್ಲ ಅಂತ ಹೇಳಿದಾಳೆ ತಾನೆ? ಸರಿ ಸರಿ, ನೀವಿನ್ ಹೊರಡಿ. ಏನ್ರಿ ಇನ್ನು ಮುಖ ನೋಡ್ಕೊಂಡು ನಿಂತಿದ್ದೀರಾ? ಬನ್ರಿ ಹೊರಡೋಣ. ಕುಮಾರ್. ತುಂಬ ಥ್ಯಾಂಕ್ಸ್ ವರುಣ್, ನಿನ್ನ ಉಪಕಾರನ ಯಾವತ್ತೂ ಮರೆಯಲ್ಲ. ನಿನಗೆ ತುಂಬ ರಿಸ್ಕ್ ಕೊಟ್ಟೆ ಅಂತ ಅನಿಸುತ್ತೆ. ನೋ ಥ್ಯಾಂಕ್ಸ್ ಜೈ, ಇದರಲ್ಲಿ ಉಪಕಾರ ಏನು ಬಂತು? ಐಶ್ವರ್ಯ ತುಂಬ ಒಳ್ಳೆ ಹುಡುಗಿ, ಇಷ್ಟಪಟ್ಟಿರೋರನ್ನ ಮದುವೆ ಆಗೋದು ತಪ್ಪೇನಿಲ್ಲ ಬಿಡಿ. ಸೊ ಈಗ ನಿಮ್ಮ ತಂದೆಗೆ ಏನಂತ ಉತ್ತರ ಕೊಡ್ತೀರಾ ಅದನ್ನೆಲ್ಲ ನಾನು ನೋಡ್ಕೊತೀನಿ ಬಿಡಿ, ನೀವೇನು ಟೆನ್ಷನ್ ತೊಗೋಬೇಡಿ. ಸೊ ಇನ್ಯಾವತ್ತೂ ನಾವು ಈ ಕಡೆ ಬರಲ್ಲ. ಥ್ಯಾಂಕ್ಸ್ ವರುಣ್. ಓಕೆ ಜೈ, ನಾನು ಬಂದ ಕೆಲಸ ಆಯಿತು, ನಾನಿನ್ನು ಹೊರಡ್ತೀನಿ. ಓಕೆ ವರುಣ್, ತುಂಬ ಥ್ಯಾಂಕ್ಸ್. ಪರವಾಗಿಲ್ಲ ಜೈ, ನಿಜವಾಗ್ಲೂ ನಿಮ್ಮ ಸಂಕಟ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ನೋಡಿ, ನೀವು ಇಷ್ಟಪಟ್ಟಿರೋ ಹುಡುಗಂಗೆ ಕೊಟ್ಟು ನಿಮ್ಮ ತಂಗಿನ ಮದುವೆ ಮಾಡಿ, ಆಯಿತಾ? ನಮ್ಮ ಅಭ್ಯಂತರ ಏನೂ ಇಲ್ಲ. ಓಕೆ, ಬಾಯ್. ಜೈ, ವರುಣ್ ಏನಾದರೂ ಮಾತಾಡಿದ್ನಾ? ಸಾರಿ ಅಪ್ಪಾಜಿ, ನಾನು ತುಂಬ ಟ್ರೈ ಮಾಡಿದೆ, ಬಟ್ ಅವನಿಗೆ ಒಪ್ಪಿಗೆ ಇಲ್ಲ. ಸುಮ್ಮನೆ ಬಲವಂತಕ್ಕೆ ಮದುವೆ ಮಾಡೋದು ಬೇಡ ಅಪ್ಪಾಜಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅಯ್ಯ ಹೋಗ್ಲಿ ಬಿಡ್ರಿ ಬಾಬಾ, ಬೇರೆ ಕಡೆ ನೋಡಿರಾಯ್ತು. ಏನ್ ಹುಡುಗನೇ ಸಿಗಲ್ವಾ? ಏನ್ ಹಿಂಗಾಡ್ತೀರಾ ನೀವು? ಏನ್ ಅದೇ ಹುಡುಗನೇ ಬೇಕು ಅಂತ? ಅಲ್ಲ, ಇಷ್ಟಕ್ಕೂ ಮುಖ ಕೊಡ್ದಂಗೆ ಹೇಳ್ತಾನೆ ನನ್ಗೆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಕೇಳಿಸ್ಕೊಂಡು ಮತ್ತೆ ಅದೇ ಹುಡುಗಂಗೆ ಕೊಟ್ಟರೆ ನಮ್ಮ ಹುಡುಗಿ ಚೆನ್ನಾಗಿರ್ತಾಳೆ ಅನ್ನೋದು ಯಾವ ನಂಬಿಕೆ? ನೀನು ಸುಮ್ಮನಿರಮ್ಮ, ಮೊದಲಿಂದಾನೇ ಈ ಮದುವೆ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ನನಗೆ. ಜೈ, ನಿಜ ಹೇಳು, ಐಶು ಏನು ಹೇಳಿದಾಳೆ ನಿನ್ನ ಹತ್ರ? ನನ್ನ ಹತ್ರ ಏನು ಹೇಳ್ತಾಳಪ್ಪಾಜಿ? ಮೊದಲಿಂದ ನೀನು ಹೇಳ್ತಾ ಇದೆಯಾ ಐಶುಗೆ ಮದುವೆ ಇಷ್ಟ ಇಲ್ಲ ಅಂತ. ಏನಾದರೂ ಇದ್ರೆ ಹೇಳ್ಬಿಡ್ರಿ ನನ್ನ ಹತ್ರ, ಸುಮ್ಮನೆ ನಾನು ಕೋಪ ಬರ್ಸ್ಬೇಡ್ರಿ. ನೋಡ್ರಿ ಬಾಬಾ, ಅಂತದ್ದೇನ ಇದ್ರೂ ಇರ್ಲಿ ಪರವಾಗಿಲ್ಲ, ಆದ್ರೆ ಇಂಥವ್ರಿಗೆ ಮಾತ್ರ ಕೊಟ್ಟು ಮದುವೆ ಮಾಡ್ಬೇಡ್ರಿ. ನಡುಮಿರ ಕೈ ಬಿಟ್ಟವ್ರನ್ನ. ಇಷ್ಟಕ್ಕೂ ಏನು ಮಾತಾಡಿದ್ರು, ಏನಕ್ಕೆ ಇಷ್ಟ ಆಗಲಿಲ್ಲ ಅನ್ನೋದು ನನಗೆ ಗೊತ್ತಾಗಬೇಕು. ಪ್ಲೀಸ್ ಅಪ್ಪಾಜಿ, ಹುಡುಗ ಹುಡುಗಿ ಏನೋ ಪರ್ಸ್ನಲಾಗಿ ಮಾತಾಡ್ಕೊಂಡಿರ್ತಾರೆ, ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ ಏನೋ, ಅದನ್ನೆಲ್ಲ ನಾವು ಕೇಳೋಕ್ಕಾಗುತ್ತಾ ನಿಮಗೆ? ಒಬ್ರಿಗೊಬ್ರು ಮಾತಾಡಿದ್ದಾರೆ, ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತ ಹೇಳೋರು, ಇಷ್ಟ ಆಗಿಲ್ಲ ಅದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಏನಿದೆ ತಪ್ಪು? ಬಿಡಿ. ನನ್ನ ಪ್ರಕಾರ ಐಶುಗೆ ಇಷ್ಟು ಬೇಗ ಮದುವೆ ಮಾಡೋ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಇಷ್ಟು ಅರ್ಜೆಂಟ್ ಮಾಡ್ತೀರಾ ನೀವು? ಅದೇನೆ, ಏನೋ ಅಮೆರಿಕನ್ ಹುಡುಗ, ಒಳ್ಳೆ ಹುಡುಗ, ಹಾಗೆ ಹೀಗೆ ಫ್ರೆಂಡ್ ಅಂತ ಹೇಳಿ ಕರ್ಕೊಂಡ್ ಬಂದ್ರು ನೋಡಿ, ಈ ತರ ಮಾಡ್ಬಿಟ್ಟೋದ. ಹೋಗ್ಲಿ ಬಿಡ್ರಿ, ಅಮೆರಿಕದ ಹುಡುಗಿನ ಅಮೆರಿಕ ಹುಡುಗಿನ ಮದುವೆ ಮಾಡ್ಕೊಂಡ್ಲಿ. ನೀನು ಸುಮ್ಮನಿರಮ್ಮ, ಒಟ ಅನ್ಬೇಡ ನೀನು. ಸುಮ್ನಿರಿ ಬಾಬಾ, ಈ ಮನೆಗಿರೋ ಗಂಡಸರೆಲ್ಲ ಹಿಂಗೇನೆ, ಯಾರನ್ನ ಹಿಂಗ್ಸು ಮಾತಾಡಂಗೆ ಇಲ್ಲ ನಿಮ್ಗಳಿಗೆ. ಯಾರೇನ ಆಚೆ ಕಡೆಯವ್ರು ಬಂದು ಹಿಂಗನ ಮಾತಾಡ್ಕೊಂಡು ಹೋದ್ರು ಸುಮ್ಮನೆ ಇರ್ತೀರಾ ನೀವು? ಅಲ್ಲ, ಹುಡುಗ ಅಷ್ಟು ಧೈರ್ಯವಾಗಿ ಹುಡುಗಿ ನನಗೆ ಇಷ್ಟ ಇಲ್ಲ, ಈ ಮದ್ವೆನ ಮುಂದುವರಿಸ್ಬಿಡ್ರಿ ಅಂತ ಅಷ್ಟೊಂದು ಓಪನ್ ಆಗಿ ಹೇಳೋಗ್ತಾ ಇರ್ಬೇಕಾದ್ರೆ ಮತ್ತೇನೋ ನೋಡ್ಬೇಕಂತೆ ಇನ್ನ ಕಾದು ಬೇರೆ. ನಮ್ಗೇನಂತ ಅವಶ್ಯಕತೆ ಇದೆ? ಬೇಕಾಗಿಲ್ಲ ಅಂದ್ರೆ ಬಿಟ್ಟಾಕ್ರಿ ಅಷ್ಟೇನೆ. ಬೇರೆ ಕಡೆ ನೋಡಿ ಮಾಡಿದ್ರಾಗುತ್ತೆ. ಇನ್ನೂ ಒಂದ್ 2 ವರ್ಷ ಏನು ಅರ್ಜೆಂಟ್ ಮಾಡ್ಬೇಡ್ರಿ, ನೀವು ಸಮಾಧಾನ ಮಾಡ್ಕೊಡ್ರಿ, ಒಳ್ಳೆ ಕಡೆ ಸಂಬಂಧ ಬರುತ್ತೆ. ಹೌದು ಅಣ್ಣ, ರತ್ನ ಹೇಳೋದ್ರಲ್ಲೂ ಅರ್ಥ ಇದೆ. ಸುಮ್ಮನೆ ಮತ್ತೆ ಇದೇ ಹುಡುಗನೇ ಬೇಕು ಅಂತ ನೀನು ಫ್ರೆಂಡು ಅಂತ ಏನಾದರೂ ಮಾತಾಡಿ ಸಂಬಂಧ ಮುಂದುವರ್ಸಿದ್ರೆ ನಾಳೆ ದಿನ ಐಶು ಚೆನ್ನಾಗಿರ್ತಾಳೆ ಅನ್ನೋದು ಯಾವ ಗ್ಯಾರಂಟಿ? ನಾಳೆ ಏನಾನ ಹೆಚ್ಚು ಕಮ್ಮಿ ಆದರೆ ಆಮೇಲೆ ಐಶುಗೆ ಯಾರು ಹೊಣೆ ಹೇಳಿ? ನಾವು ನಮ್ಮ ಮಗಳು ಚೆನ್ನಾಗಿರಲಿ ಅಂತ ತಾನೇ ಮದುವೆ ಮಾಡೋದು. ಸುಮ್ಮನೆ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಸರಿ ಕಣಪ್ಪ, ಒಪ್ಕೊತೀನಿ. ಇಷ್ಟ ಇಲ್ಲ ಅಂದರೆ ಏನು ಬಲವಂತಕ್ಕೆ ಮಾಡೋಕ್ಕಾಗಲ್ಲ, ಬಿಡೋಣ ಹೋಗ್ಲಿ, ಆಯಿತು. ಆದರೆ ಕಾರಣ ಗೊತ್ತಾಗಬೇಕಲ್ವಾ? ಈಗ ಹುಡುಗನೂ ಒಳ್ಳೆಯವನು, ಹುಡುಗಿನೂ ತಕ್ಕ ಮಟ್ಟಿಗೆ ಒಳ್ಳೆಯವಳು. ಈಗ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾವ್ರೆ. ಅಥವಾ ಏನಾದರೂ ಇವಳೇ ಏನಾದರೂ ಬಲವಂತವಾಗಿ ನಮ್ಮ ಅಪ್ಪಾಜಿ ಒಪ್ತಾ ಇಲ್ಲ, ಮದುವೆನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿಬಿಟ್ಲಾ ಹೆಂಗೆ ಅಂತ ಅಷ್ಟೇ. ಆ ಥರ ಹೇಗೆ ಮಾತಾಡೋಕ್ಕಾಗುತ್ತೆ ಅಪ್ಪಾಜಿ? ಪರವಾಗಿಲ್ಲ ಬಿಡಿ ಅಂಕಲ್, ಇವ್ರಿಗಿಂತ ಒಳ್ಳೆ ಸಂಬಂಧನೇ ಬರುತ್ತೆ, ಏನು ಯೋಚನೆ ಮಾಡಬೇಡಿ. ಆಗಲ್ಲಮ್ಮ ವೀಣಾ, ನಾನು ಎಷ್ಟೆಲ್ಲ ಆಸೆ ಕನಸುಗಳು ಇಟ್ಟಿದ್ದೆ ಗೊತ್ತಾ? ಹೇಗೂ ನನ್ನ ಮಗಳು ಫಾರಿನ್ ಹುಡುಗನ ಮದುವೆ ಆಗ್ತಿದ್ದಾಳೆ, ಅವಳ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಎಲ್ಲ ಆಸೆನೂ ನುಚ್ಚು ನೂರಾಗೋಯ್ತು. ಅಯ್ಯೋ ಸಾಕು ಸುಮ್ಮನಿರಿ ಬಾಬಾ, ಏನು ಲೈಫ್ ಸೆಟ್ಲ್ ಆಗೋಕ್ಕೆ ಫಾರಿನ್ ಹುಡುಗನ್ನೇ ಮದುವೆ ಆಗ್ಬೇಕಾ? ಏಕೆ ಇಲ್ಲಿರೋರ್ನೇ ಮದುವೆ ಮಾಡ್ಕೊಂಡ್ರೆ ಯಾರು ಏನು ಲೈಫ್ ಸೆಟ್ಲ್ ಆಗಿಲ್ವಾ? ಎಲ್ಲ ನಾವೆಲ್ಲ ಏನು ಚೆನ್ನಾಗೇ ಇಲ್ವಾ? ಸುಮ್ಮನೆ ಏನೇನೋ ಯೋಚನೆ ಮಾಡಿಬಿಟ್ಟು ಎಂತೆಂಥವ್ರಿಗೆ ತಗೊಂಡೋಗಿ ಕೊಟ್ಟು ಮದುವೆ ಮಾಡಿ ಆಮೇಲೆ ಹುಡುಗಿ ಜೀವನ ಹಾಳು ಮಾಡಿಬಿಟ್ಟಿರಾ ನೀವು. ಸ್ವಲ್ಪ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ಕೂತು ನಿರ್ಧಾರ ತಗೊಳ್ಳಿ. ಛೇ, ಯಾರಿಗೇನು ಹೇಳೋಕ್ಕಾಗ್ತಾ ಇಲ್ಲ ನಾನು. ಯಾರಿಗೆ ಏನು ಹೇಳೋದು ಬೇಡ, ಸದ್ಯಕ್ಕೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಇದು ಸುಮ್ಮನೆ ಇಲ್ಲಿಗೆ ಬಿಟ್ಬಿಡ್ರಿ. ಏನು ನೀವು ಕೆಣಕಕ್ಕೆ ಹೋಗ್ಬೇಡ್ರಿ. ಇನ್ನ ಮೊದಲು ಅತ್ತೆ ಬರೋದಕ್ಕೆ ವ್ಯವಸ್ಥೆ ಮಾಡಿ, ಅತ್ತೆ ಬಂದಮೇಲೆ ಎಲ್ಲ ನಿರ್ಧಾರ ತಗೊಂಡ್ರಾಗುತ್ತೆ. ಅವರಿಲ್ಲ ಏನಿಲ್ಲ, ಸುಮ್ಮನೆ ನೀವೇ ಮುಂದೆ ನಿಂತು ಹೋಗ್ತೀರಾ. ಮದುವೆ ಒಂದೆಲ್ಲ ಒಪ್ಪಂದ ಆಗಿದ್ರೆ ಎಲ್ಲ ಬರ್ತಿದ್ರಲ್ಲಮ್ಮ ಅಷ್ಟೊತ್ತಿಗೆ. ಪರವಾಗಿಲ್ಲ, ಈಗಲೂ ಕಾಲ ಮಿಂಚಿಲ್ಲ, ಒಳ್ಳೆ ಸಂಬಂಧನೇ ಬರುತ್ತೆ ಐಶ್ವರ್ಯಂಗೆ. ಐಶ್ವರ್ಯ ಜೀವನದಾಗ ಚೆನ್ನಾಗೇ ಇರ್ತಾಳೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಬಾಬಾ. ಸುಮ್ಮನೆ ಆ ಹುಡುಗ ಮಾತಾಡಿದ್ ನೋಡಿದ್ರೆ ನನಗೆ ಭಯ ಆಗುತ್ತೆ. ಏನೋ ಅಮ್ಮ, ಛೇ. ಅಲ್ಲ ಕಣ ಜೈ, ಮತ್ತೆ ನೀನ್ ಬೇರೆ ಆ ಹುಡುಗನ ಹತ್ರ ಮಾತಾಡಕ್ ಹೋಗಿದ್ಯಾ? ಇಷ್ಟ ಇಲ್ಲ ಅಂತ ಹೇಳೋದ್ಮೇಲೆ ಏನ್ ಮಾತಾಡ್ದೆ? ನಾನಿನ್ನೇನು ಮಾತಾಡಿ ಚಿಕ್ಕಮ್ಮ, ಆ ಹುಡುಗ ಮತ್ತೆ ಒಂದೇ ಮಾತೆ ಹೇಳಿದ್ದು, ನನಗೆ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಹೋದ ಅಷ್ಟೇ. ನೋಡ್ದಾ, ಮತ್ತೆ ಸುಮ್ಮನೆ ನಿಮ್ಮ ಅಪ್ಪನೇ ಒದ್ದಾಡ್ತಾರಪ್ಪ. ನನಗೆ ಈ ಸಂಬಂಧ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಜೈ. ಮೊದಲು ಅವರಮ್ಮ ಎಲ್ಲ ಚೆನ್ನಾಗಿ ಮಾತಾಡಿದ್ ನೋಡಿ ನನಗೂ ತುಂಬಾ ಖುಷಿ ಆಗಿತ್ತು. ಮೊದಲು ಹುಡುಗ ಒಳ್ಳೆಯವನಾಗಿರ್ಬೇಕು ಕಣ. ಹುಡುಗಿನ ಕೊಡ್ಬೇಕಾದ್ರೆ
ಹುಡುಗನೇ ಈಗಲೇ ಹಿಂಗ್ ಮಾತಾಡ್ಬೇಕಾದ್ರೆ ನಾಳೆ ಮದುವೆ ಮಾಡ್ಕೊಂಡ್ಮೇಲೆ ಹುಡುಗಿ ಗತಿ ಏನಾಗ್ಬೇಡ ಹೇಳು. ಪರವಾಗಿಲ್ಲ ಬಿಡಿ ಚಿಕ್ಕಮ್ಮ, ಅವ್ರವ್ರ ಮನ್ಸಲ್ಲಿ ಏನಿರುತ್ತೋ. ಏನಿರುತ್ತೆ ಏನಪ್ಪ, ಹೆಣ್ ಕೊಟ್ಟವ್ರ ಮನೆಗೆ ಹೋಗ್ಬಿಟ್ಟು ಹಿಂಗ್ ಮಕ್ಕೊಡ್ದಂಗೆ ಇಷ್ಟ ಇಲ್ಲ ಅಂತ ಹೇಳಿ ಬಂದ್ಬಿಟ್ರೆ ಎಣ್ಣೆತ್ತವ್ರ ಗತಿ ಏನಾಗ್ಬೇಡ. ನಾವಾಗಿರೋ ಹೊತ್ತಿಗೆ ಸುಮ್ಮನೆ ಇದ್ದೀವಿ. ಹೋಗಿ ಹೇಳಪ್ಪ ಆತ. ಟೆನ್ಷನ್ ಮಾಡ್ಕೋಬೇಡಿ ಚಿಕ್ಕಮ್ಮ, ಆಗಿದ್ದಾಗೋಯ್ತು, ಏನೂ ಆಗಲ್ಲ, ಸುಮ್ಮನೆ ರೀ. ಅಯ್ಯೋ ಹೊಟ್ಟೆ ಬೇರೆ ಹಸಿತೈತೆ. ಏನ್ ಮಾಡಿದ್ದೀರಮ್ಮ ಅಡಿಗೆ ಇವಳಮ್ಮ? ಬೆಳಗ್ಗೆ ಟಿಫನ್ ಮಾಡಿರೋದು ಅಷ್ಟೇ ಆಂಟಿ, ಅಡಿಗೆ ಮಾಡ್ಬೇಕು ಇವಾಗ. ಓ ಎಲ್ಲರಿಗೂ ಆಗ ಅಷ್ಟೈತಾ? ಎಲ್ರಿಗೂ ಆಗುತ್ತೆ. ಓ ಮತ್ತೆ ಎಲ್ಲರೂ ಅದೇ ತಿನ್ಕೊಂಡ್ ತರ್ಬಿಟ್ಟು ಸಾಕು. ಸರಿ ಹೋಗ ಐಶ್ವರ್ಯನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಒಂದ್ ಸ್ವಲ್ಪ ಟಿಫನ್ ಹಾಕೊಟ್ಬಿಡಮ್ಮ, ತಿನ್ಕೊಂಡು ಮನೆ ಹತ್ರ ಹೋಗ್ತೀವಿ. ಸರಿ ಆಂಟಿ. ಐಶು ಯಾಕೆ ಹೇಳ್ತಾ ಇದ್ಯಾ? ಆಗಿದ್ದೆಲ್ಲ ಒಳ್ಳೇದೇ ಆಯ್ತಲ್ವಾ? ಆದ್ರೆ ಅದಕ್ಕೆ ನನ್ನಿಂದ ಹುಡುಗನ ಮನ್ಸಿಗೆ ನೋವಾಯ್ತು ಅಂತ ಬೇಜಾರಾಗ್ತಿದೆ ಅಷ್ಟೇ. ಹೋಗ್ಲಿ ಬಿಡು. ಸರಿ, ಹುಡುಗನೇ ಇಷ್ಟ ಇಲ್ಲ ಅಂತ ಹೇಳಿದ್ನಾ ಅಥವಾ ನೀನೇ ಏನಾದ್ರು ಹೇಳ್ದ? ಅಯ್ಯೋ ಅದಕ್ಕೆ ನಿಮ್ಗೆ ವಿಷಯನೇ ಗೊತ್ತಿಲ್ಲ. ಅಣ್ಣನು ಮತ್ತೆ ಮಧು ಇಬ್ರು ಹುಡುಗನ ಹತ್ರ ಆಲ್ರೆಡಿ ಮಾತಾಡಿದ್ದಾರೆ. ಹೌದಾ? ಅದಕ್ಕೆ ಮಾತಾಡಿ ಹುಡುಗನೇ ಇಷ್ಟ ಇಲ್ಲ ಅನ್ನೋ ಥರ ಮಾಡಿದ್ದಾರೆ. ಹೌದಾ? ಅದಕ್ಕೆ ನಿಮ್ಮ ಅಣ್ಣ ಅಷ್ಟು ಖುಷಿಯಾಗಿದ್ರು? ಹೌದು ಅದಕ್ಕೆ ವರುಣೆ ಎಲ್ಲ ಹೇಳಿದ್ದು. ಹೌದಾ ಐಶು? ಸದ್ಯ ಪಾಪ ಒಳ್ಳೆ ಹುಡುಗ ಕಣೆ. ಅದಕ್ಕೆ ಪಾಪ ನಮ್ಮಿಂದ ಬೇಜಾರಾಯ್ತು ಅನ್ಸುತ್ತೆ. ಬೇಜಾರೇನಿಲ್ಲ ಬಿಡು ಐಶು, ಅವನಿಗೂ ನಿನ್ ಥರನೇ ಒಳ್ಳೆ ಹುಡುಗಿ ಸಿಗ್ತಾಳೆ. ಅಯ್ಯೋ ಅದಕ್ಕೆ ನಂತರ ಒಳ್ಳೆ ಹುಡುಗಿ ಅಂತ ಹೇಳ್ಬೇಡಿ. ಈಗಾಗಲೇ ನನ್ನಿಂದ ಪಾಪ ಹುಡುಗ ಬೇಜಾರು ಮಾಡ್ಕೊಂಡು ಹೋಗಿದ್ದಾನೆ. ಈಗ ಮತ್ತೆ ನಂತರನೇ ಹುಡುಗಿ ಸಿಕ್ಬಿಟ್ರೆ ನಿಜವಾಗ್ಲೂ ಅವ್ನ ಮದ್ವೆನೇ ಆಗಲ್ಲ ಜೀವನದಲ್ಲಿ ಅಂತ ಹೇಳ್ಬಿಡ್ತಾನೆ ಅಷ್ಟೇ. ಹೌದಲ್ವಾ? ಇದಕ್ಕೆಲ್ಲ ಇನ್ನೊಂದು ಬೆಸ್ಟ್ ಆಪ್ಷನ್ ಏನ್ ಗೊತ್ತಾ? ಅವನು ಒಂದು ಹುಡುಗಿ ಲವ್ ಮಾಡಿ ಮದುವೆ ಮಾಡ್ಕೊಬೇಕು. ಅವಾಗ ಯಾವ ತೊಂದ್ರೆನೂ ಇರಲ್ಲ ಅಲ್ವಾ ಐಶು? ಪಾಪ ಅದಕ್ಕೆ ಆ ಹುಡುಗ ಆ ಥರದವನಲ್ಲ. ಸರಿ ಸರಿ, ಜಾಸ್ತಿ ಆ ಹುಡುಗನ ಬಗ್ಗೆ ಯೋಚನೆ ಮಾಡ್ಬೇಡ. ಚೇಚೆ ಆ ಥರ ಇಲ್ಲ, ಏನಿಲ್ಲ. ಅದಕ್ಕೆ ಬೇಜಾರು ಮಾಡೋದ್ನಲ್ಲ ಅಂತ ಅಷ್ಟೇ ನನಗೆ ಬೇಜಾರಾಯ್ತು, ಬೇರೆ ಇನ್ನೇನಿಲ್ಲ. ಸದ್ಯ ನಿಮ್ಮ ಅಪ್ಪಂಗೆ ಒಪ್ಸೋದ್ನಲ್ವಾ, ಅದು ಗ್ರೇಟ್. ಅದಕ್ಕೆ ಖುಷಿ ಪಡು, ಬೇಜಾರಾಗೋದನ್ನ ಬಿಟ್ಬಿಡು. ಹೌದು ಅದಕ್ಕೆ. ಸರಿ ಸರಿ, ಡ್ರೆಸ್ ಚೇಂಜ್ ಮಾಡ್ಕೊ. ಏನಾದರೂ ತಿನ್ನೋದು ತೊಗೊಂಬರ್ತೀನಿ. ಇದೇ ಟೆನ್ಷನಲ್ಲಿ ಬೆಳಗ್ಗಿಂದ ಏನೂ ತಿಂದಿಲ್ಲ ನೀನು. ಅದಕ್ಕೆ ಅದು ಏನು ಹೇಳು, ಇನ್ನು ಏನು ಮುಚ್ಚಿಡ್ಬೇಕು ಅಂತ ಇದೆ ನನ್ನ ಹತ್ರ. ಅಯ್ಯೋ ಅದಕ್ಕೆ ಏನು ಮುಚ್ಚಿಡ್ತಿಲ್ಲ. ಅದು ಮಧು 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 ಹೊರಗಡೆ ಇದ್ದಾರೆ. ಏನು ಮಧು ಹೊರಗಡೆ ಇದ್ದಾನಾ? ಅದಕ್ಕೆ ಹುಡುಗನ ಹತ್ರ ಮಾತಾಡೋಕೆ ಬಂದಿದ್ರು ಏನೋ ಗೊತ್ತಿಲ್ಲ. ಆಗಲೇ ಮೇಲ್ಗಡೆ ಬಂದಿದ್ರು. ಎಲ್ರೂ ಹೋದ್ಮೇಲೆ ಒಂದು ಕಾಲ್ ಮಾಡು ಬರ್ತೀನಿ ಅಂತ ಹೇಳಿದ್ರು. ಓಹೋ, ಅಷ್ಟೊಂದೆಲ್ಲ ಸೀನ್ ಇಲ್ಲಮ್ಮ. ನಿಮ್ಮ ಪ್ರೀತಿನ ಒಪ್ಕೊಂಡಿದ್ದೀವಿ ಅಂದ ಮಾತ್ರಕ್ಕೆ ನಮ್ಮ ಹುಡುಗಿನ ಹೇಗಂದ್ರಂಗೆ ಬಿಟ್ಬಿಡ್ತೀವಿ ಅಂತ ತಿಳ್ಕೊಬೇಡ ನೀನು. ಅಯ್ಯೋ ಅದಕ್ಕೆ ನಾನು ಹಾಗೆ ಹೇಳಿಲ್ಲ. ಅವ್ರಿಗೂ ನನ್ನನ್ನು ಎಲ್ಲಿ ಮದುವೆ ಮಾಡ್ಕೊಡ್ತಾರೆ ಅಂತ ಅವರು ಟೆನ್ಷನಲ್ಲಿ ಇದ್ರಲ್ವಾ. ಸೊ ಒಂದು ನಿಮಿಷ ಮಾತಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅದಕ್ಕೆ ಪ್ಲೀಸ್ ಸುಮ್ಮನೆ ತಮಾಷೆಗೆ ಹೇಳಿದೆ ಐಶು. ಪರವಾಗಿಲ್ಲ, ಕರ್ಸ್ಬಿಟ್ಟು ಮಾತಾಡಿಸಿ ಕಳಿಸು, ಸರಿನಾ? ಆದರೆ ಮನೇಲಿ ಅಪ್ಪಾಜಿ ಎಲ್ಲ ಇದ್ದಾರೆ. ಹೌದಲ್ವಾ? ಸರಿ, ನಿಮ್ಮ ಅಣ್ಣಗೆ ಹೇಳ. ಅಯ್ಯೋ ಅದಕ್ಕೆ ಅಣ್ಣಂಗೆಲ್ಲ ಹೇಳಬೇಡಿ, ಸುಮ್ಮನೆ ಅವನೇನಾದರೂ ತಪ್ಪು ತಿಳ್ಕೊತಾನೆ. ಇದು ಬೇರೆನಾ? ಮತ್ತೇನು ಮಾಡಲಿ ನಾನೀಗ? ಪ್ಲೀಸ್ ಅದಕ್ಕೆ ಹೇಗಾದರೂ ಮಾಡಿ ಮಧು ಹತ್ರ ಒಂದು 2 ನಿಮಿಷ ಮಾತಾಡ್ಬಿಟ್ಟು ಕಳಿಸ್ತೀನಿ. ಪ್ಲೀಸ್ ಅದಕ್ಕೆ ಮಧು ನೋಡಬೇಕು ಅಂತ ಅನ್ನಿಸ್ತಿದೆ ನನಗೆ. ಆಗಲೇ 1 ನಿಮಿಷನೂ ಮಾತಾಡೋಕ್ಕಾಗಲಿಲ್ಲ. ಅವ್ರಿಗೆ ಅರ್ಜೆಂಟ್ ಬೇರೆ ಕೆಲಸ ಇದೆಯಂತೆ, ಹಾಸ್ಪಿಟಲಲ್ಲಿ ಹೋಗ್ಬೇಕಂತೆ. ನಿನಗಿಂತ ಹೆಚ್ಚಂತ? ಪರವಾಗಿಲ್ಲ, ನಿನ್ನ ಜೊತೆ ಮಾತಾಡ್ಕೊಂಡೇ ಹೋಗ್ಲಿ ಬಿಡು. ಸರಿ ಅದಕ್ಕೆ ಒಂದು ಕೆಲಸ ಮಾಡು, ನೀನೇ ಟೆರೆಸ್ ಮೇಲೆ ಹೋಗಿ ಮಾತಾಡು. ಇಲ್ಲ ಅಂದರೆ ಅಕಸ್ಮಾತ್ ಅಪ್ಪಾಜಿ ಏನಾದರೂ ಮೇಲ್ ಬಂದರೆ ಅಂತ ಭಯ ನನಗೆ. ಹೌದಲ್ವಾ? ಅಲ್ಲೂ ಯಾರಾದರೂ ನೋಡಿದ್ರೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ಅತ್ತೆ ಬೇರೆ ಮನೇಲೇ ಇದ್ದಾರೆ. ಸರಿ ಇರು, ಇಲ್ಲಿಗೆ ಕರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸರಿ ಅದಕ್ಕೆ ಅಷ್ಟರಲ್ಲಿ ನೀನು ಯಾವುದಾದ್ರೂ ಒಂದು ಡ್ರೆಸ್ ಚೇಂಜ್ ಮಾಡ್ಕೊಂಬಿಡಮ್ಮ. ಈ ಸ್ಯಾರಿ ತುಂಬ ಹಿಂಸೆ ಅನಿಸುತ್ತೆ ನಿನಗೆ. ಥ್ಯಾಂಕ್ಸ್ ಅದಕ್ಕೆ. ಪಾಪ ನಿನ್ನೆ ಮೊನ್ನೆಯಿಂದ ನಿನ್ನ ಮುಖ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಹೊತ್ತು ಕಣ್ಣೆಲ್ಲ ನೋಡಿ ಹಿಂಗಾಗಿದ್ದಾವೆ. ಇವಾಗ ಸ್ವಲ್ಪ ನಿನ್ನ ಮುಖದಲ್ಲಿ ನಗು ಮುಖ ಕಾಣಿಸ್ತಾ ಇದೆ. ಯಾವಾಗಲೂ ಇದೇ ಥರ ನಗ್ತಾ ಇರೋ ಐಶು. ಇರೋದೊಂದು ಜೀವನ, ಖುಷಿಯಾಗಿರಬೇಕು. ಥ್ಯಾಂಕ್ಸ್ ಅದಕ್ಕೆ. ನಮ್ಮ ಪ್ರೀತಿನ ಇಷ್ಟು ಬೇಗ ಒಪ್ಕೊಂಡು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಸಪೋರ್ಟ್ ಮಾಡ್ತಾ ಇರಲಿಲ್ಲಮ್ಮ. ಮಧು ಒಳ್ಳೆ ಹುಡುಗ. ಅದಕ್ಕಾಗಿ ನಮಗೂ ಇಷ್ಟ ಆಗಿದ್ದಾರೆ. ನಾವೇ ಹುಡುಕಿದಿದ್ರು ಮಧು ಅಂತ ಹುಡುಗನ್ನೇ ಹುಡುಕ್ತಾ ಇದ್ವೋ ಏನೋ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ, ಅಂತ ಕಷ್ಟ ಇನ್ನೇನು ಕೊಡಲಿಲ್ಲ ನಮಗೆ. ಹಾಗೆಲ್ಲ ಏನಿಲ್ಲ ಅದಕ್ಕೆ. ಸರಿ ಸರಿ, ನೀನು ಯಾವಾಗಲೂ ಹೀಗೆ ಖುಷಿಯಾಗಿರು, ಸರಿನಾ? ಆದಷ್ಟು ಬೇಗ ಮನೇಲಿ ಸ್ವಲ್ಪ ಎಲ್ಲ ಅಡುಗೆ ಮಾಡೋದೆಲ್ಲ ಕಲ್ತ್ಕೋ. ನಾನು ಮದುವೆ ಆಗ್ಬೇಕಾದ್ರೆ ನಮ್ಮ ಅಕ್ಕನೂ ಹೀಗೆ ಬಂದು ಹೇಳೋರು ನನಗೆ, ಗೊತ್ತಾ? ಹೌದಾ ಅದಕ್ಕೆ? ಎಲ್ಲ ಕೆಲಸನೂ ಕಲ್ತ್ಕೋಬೇಕು ಅಂತ ಹೇಳಿ ನನ್ನ ತಲೆ ತಿನ್ನೋರು. ಈಗ ಮದುವೆ ಆದಮೇಲೆ ಎಲ್ಲ ಕೆಲಸ ನಾನು ಕಲೀಲಿ ಬಿಡಲಿ, ನಾನು ಮಾಡಲೇಬೇಕು. ಹಾಗಿದ್ರೆ ನಾನು ಅಷ್ಟೇ ಅಲ್ವಾ ಅದಕ್ಕೆ? ಕೆಲಸ ಮಾಡಲಿ ಬಿಡಲಿ, ಮದುವೆ ಆದಮೇಲೆ ಆಟೋಮೆಟಿಕ್ ಕೆಲಸ ಎಲ್ಲ ಬಂದ್ಬಿಡುತ್ತಲ್ಲ. ಅದೇನೋ ನಿಜಾನೇ, ಆದರೂ ಸ್ವಲ್ಪ ಅಡುಗೆ ಮಾಡೋದೆಲ್ಲ ಮೊದಲೇ ಕಲ್ತಿರ್ಬೇಕು, ಅಲ್ಪ ಸ್ವಲ್ಪ. ಆಮೇಲೆ ಅಡ್ಜಸ್ಟ್ ಆಗುತ್ತೆ. ಸರಿ ಅದಕ್ಕೆ, ಇನ್ಮೇಲೆ ಕಲ್ತ್ಕೊತೀನಿ.
ಆಮೇಲೆ ಐಶು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿಯಾ. ಏನಪ್ಪ ನಮ್ಮ ಅತ್ತಿಗೆ ಅಡುಗೆ ಮಾಡಕ್ಕೆ ಇಟ್ಟಿದ್ದಾರೆ ಅಂತ. ನಾನು ನೀನು ಕಲ್ತ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ನಿನಗೆ ಹಿಂಸೆ ಆಗುತ್ತೆ ಅನ್ನೋದಾದ್ರೆ ನೀನೇನು ಕಲಿಬೇಡ. ನೀನು ನಿಮ್ಮ ಯಜಮಾನ್ರು ಝೊಮ್ಯಾಟೊಯಿಂದ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡು ತಿನ್ನಿ, ಸರಿನಾ? ಅತ್ತಿಗೆ ಸುಮ್ಮನೆ ಹೇಳ್ದೆ ಐಶು, ಬೇಜಾರು ಮಾಡ್ಕೋಬೇಡ. ಸರಿ, ಮದುವೆ ಒಂದು ಕಾಲ್ ಮಾಡಿ ಮೇಲ್ ಬರೋಕ್ಕೆ ಹೇಳು. ಸೊ ಇಲ್ಲಿ ಕಳ್ಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸರಿ ಅದಕ್ಕೆ ಥ್ಯಾಂಕ್ ಯು.